ಕುದುರೆ ಬೆಟ್ಟಿಂಗ್ ಮಾಡಬೇಕಂದ್ರೆ ರೇಸ್ ಕೋರ್ಸ್ಗೆ ಹೋಗಬೇಕು. ಆದರೆ ಎಲ್ಲೇ ಇದ್ರೂ ಬೆಟ್ಟಿಂಗ್ ನಡೆಸೋದಕ್ಕೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮಸೂದೆ ಜಾರಿಗೆ ತರುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅಂತೆ. ಈಗಾಗಲೇ ಹೈದರಾಬಾದ್, ಚೆನ್ನೈ ಸೇರಿದಂತೆ ಕೆಲವು ಕಡೆ ಇರುವ ಮಾದರಿಯನ್ನ ಅಧ್ಯಯನ ಮಾಡಲಾಗಿದೆ. ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದಲ್ಲಿ ಕುದುರೆ ರೇಸ್ನಲ್ಲಿ ಆನ್ಲೈನ್ ಬೆಟ್ಟಿಂಗ್ ನಡೆಸೋದಕ್ಕೆ ಅವಕಾಶ ಕಲ್ಪಿಸೋ ದೃಷ್ಟಿಯಿಂದ 1952ರ ಕರ್ನಾಟಕ ರೇಸ್ ಕೋರ್ಸ್ ಲೈಸೆನ್ಸಿಂಗ್ ಕಾಯ್ದೆಗೆ ತಿದ್ದುಪಡಿ ತರೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ರೇಸ್ ಕೋರ್ಸ್ ಪರವಾಗಿ ಈ ಕಾಯ್ದೆಯನ್ನು ಜಾರಿಗೆ ತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಪರವಾನಗಿ ಹೊಂದಿರುವ ಆನ್ಲೈನ್ ವೇದಿಕೆಗಳ ಮುಖಾಂತರ ಬೆಟ್ಟಿಂಗ್ಗೆ ಅನುಮತಿ ನೀಡುವ ಸಾಧ್ಯತೆ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಕುದುರೆ ರೇಸಿಂಗ್ ಅನ್ನ ಕೌಶಲ್ಯಾಧಾರಿತ ಕ್ರೀಡೆ ಅಂತ ಪರಿಗಣಿಸಿದೆ. ಹೀಗಾಗಿ ಪರವಾನಗಿ ಹೊಂದಿರುವ ಆನ್ಲೈನ್ ವೇದಿಕೆಗಳಲ್ಲಿ ಬೆಟ್ಟಿಂಗ್ಗೆ ಅವಕಾಶ ಕಲ್ಪಿಸಬೇಕು, ಶಾಸನವನ್ನು ರಚನೆ ಮಾಡಬೇಕು ಅಂತ ಹಣಕಾಸು ಇಲಾಖೆ ಪ್ರಸ್ತಾಪ ಮಾಡಿದೆ. ತೆಲಂಗಾಣದ ಹೈದರಾಬಾದ್ ರೇಸ್ ಕ್ಲಬ್, ಚೆನ್ನೈನ ಮದ್ರಾಸ್ ರೇಸ್ ಕ್ಲಬ್ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಆನ್ಲೈನ್ ಬೆಟ್ಟಿಂಗಿಗೆ ಅವಕಾಶ ಕೊಡಲಾಗಿದೆ.